ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ. ಇದು ನಿಮ್ಮ ವಾಹಿನಿ. ಇದ್ದದ್ದು ಇದ್ದಾಗೆ. ಬೆಂಗಳೂರಿನ ಯಲಹಂಕದ ಶ್ರೀ ವೆಂಕಟೇಶ್ವರ ದೇವಸ್ಥಾನದ ಪಕ್ಕವಿರುವ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಭವನದಲ್ಲಿ ದಿ ಪಾವಗಡ ಸೌಹಾರ್ದ ಮಲ್ಟಿಪರ್ಪಸ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ನ 2023-24ನೇ ಸಾಲಿನ ವಾರ್ಷಿಕ ವಿಶೇಷ ಸಭೆ ಜರುಗಿತು. ಕಾರ್ಯಕ್ರಮವನ್ನು ಕರ್ನಾಟಕ ಸರ್ಕಾರ ಸಹಕಾರ ಸಚಿವರಾದ ರಾಜಣ್ಣ ಹಾಗೂ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿಯ ಅಧ್ಯಕ್ಷರಾದ ನಂಜನಗೌಡರವರು ಉದ್ಘಾಟಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಬಿ.ಎಚ್. ಕೃಷ್ಣಾರೆಡ್ಡಿರವರು ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ವಿಶೇಷ ಉಪನ್ಯಾಸವನ್ನು ಸುವರ್ಣ ನ್ಯೂಸ್ ಹಿರಿಯ ಸಂಪಾದಕರಾದ ಅಜಿತ್ ಹನುಮಕ್ಕನವರ್ ರವರು ನಡೆಸಿದರು. ಕಾರ್ಯಕ್ರಮದಲ್ಲಿ ಎಸ್ಎಸ್ಎಲ್ಸಿ ಪಿಯುಸಿಯಲ್ಲಿ ಹೆಚ್ಚು ಅಂಕ ಪಡೆದ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮಾಡಲಾಯಿತು. ಒಳಗಡೆ ಬಂದ ಮೇಲೆ 12 ಗಂಟೆಗೆ ನಾವೇನು ವಿಶೇಷ ಕಾರ್ಯಕ್ರಮ ಹಾಕ್ತೀವಿ ಅದು ಮಾಡೋ ಅಂಥ ಕೆಲಸ ಮಾಡ್ಬೋದು. ಅದಾದ ನಂತರ ನಾವೇನು ಪ್ರತಿಭಾ ಪುರಸ್ಕಾರ ಎಲ್ಲ ಕೂಡ ಅಚ್ಚುಕಟ್ಟಾಗಿ ಮಾಡ್ತೇವೆ. ಸೊ ನಮ್ಮ ವಾಲಂಟಿಯರ್ಸ್ ಯಾವ ರೀತಿ ಹೇಳ್ತಾರೋ ಆ ಸೂಚನೆ ದಯವಿಟ್ಟು ಎಲ್ಲರೂ ಕೂಡ ಪ್ರತಿಭಾ ಸ್ವೀಕಾರ ಮಾಡೋರು ಎಲ್ಲರೂ ಕೂಡ ಪಾಲನೆ ಮಾಡಬೇಕು. ಬೆಸ್ಟ್ ಬ್ರಾಂಚ್, ಬೆಸ್ಟ್ BCM ಇರ್ಬೋದು. ಆಮೇಲೆ ಗಣ್ಯರು ಬರ್ತಾರೆ, ಅವರಿಗೆ ತುಂಬ ಗೌರವ ಕೊಡೋ ಅಂಥ ಕೆಲಸ, ಹೆಚ್ಚಿನದಾಗಿ ಅವ್ರನ್ನ ಖುಷಿ ಮಾಡೋ ಅಂಥ ಕೆಲಸ. ಸಾಮಾಜಿಕ ಸೇವೆ ಮಾಡಿದವರಿಗೆ ನಾವು ಪ್ರೋತ್ಸಾಹ ನೀಡೋದ್ರಿಂದ ದೇಶಕ್ಕೆ ನಾವೇನೋ ಕೊಟ್ಟಾಗುತ್ತೆ. ನಾವು ಕೊಡೋಕ್ಕಾಗಿದ್ರೆ ಚಪ್ಪಾಳಿ ಹೊಡೆ ಮುಖಾಂತರ ಕೂಡ ಕೊಡೋಂಥ ಕೆಲಸ ಮಾಡ್ಬೋದು. ಕಾರಣ ಏನಂದರೆ ಅಂಥವ್ರಿಗೆ 10 ಜನ ಉಟ್ಕೊಂಡ್ರೆ ನಮ್ಮ ಕಾರ್ಯಕ್ರಮ ಸಾರ್ಥಕ ಅಂತ ಹೇಳ್ಬಿಟ್ಟು ನಾನಾದರೂ ನಿಮ್ಗೆ ತಿಳಿಸೋಂಥ ಕೆಲಸ ಮಾಡ್ತೇನೆ. ನಮ್ಮ ಜಿಲ್ಲೆಯವರೇ ಆದಂಥ ಸಹಕಾರ ಸಚಿವರು ಸನ್ಮಾನ್ಯ ರಾಜಣ್ಣ ಅವರು ಈ ಕಾರ್ಯಕ್ರಮ ಬರ್ತಾ ಇರೋದು ತುಂಬ ಖುಷಿ ತಂದಿರೋಂಥ ವಿಷಯ. ಅದ್ರ ಜೊತೆಗೆ ಮಾಜಿ ಸಚಿವರಾದಂಥ ಸನ್ಮಾನ್ಯ ಎಸ್ ಟಿ ಸೋಮಶೇಖರ್ ಅವರು, ಈ ಕ್ಷೇತ್ರದ ಶಾಸಕರಾದಂಥ ವಿಶ್ವನಾಥ್ ಅವರು, ಇವರೆಲ್ಲರೂ ಬರ್ತಾ ಇದ್ದಾರೆ. ಸಂಯುಕ್ತ ಸಹಕಾರ ಅಧ್ಯಕ್ಷರು MD ಅವರು ಎಲ್ಲರೂ ಬರ್ತಾ ಇದ್ದಾರೆ. ಸೊ ಈ ಕಾರ್ಯಕ್ರಮನ ಅತ್ಯಂತ ಯಶಸ್ವಿ ಮಾಡಬೇಕಾಗಿ ನಿಮ್ಮಲ್ಲಿ ವಿನಂತಿ ಮಾಡೋ ಅಂಥ ಕೆಲಸ ಮಾಡ್ತೇನೆ. ಸೊ ಸಿಬ್ಬಂದಿಗಳು ದಯವಿಟ್ಟು ಹೊರಗಡೆ ಯಾರನ್ನ ಮಾತಾಡಿಕೊಂಡು ಟೈಮ್ ವೇಸ್ಟ್ ಮಾಡಿಕೊಂಡು ಯಾರು ಇರೋ ಅಂಥದ್ದು ಸದಸ್ಯರು ನೋಡಬಾರ್ದು. ದಯವಿಟ್ಟು ತಮ್ಮ ಯಾರು ಡಿಪಾರ್ಟ್ಮೆಂಟ್ಸ್ ತೊಗೊಂಡಿದ್ದೀರಾ ಅಕಸ್ಮಾತ್ ಅಲ್ಲಿ ಇಲ್ಲಿದ್ರೆ ಇಮ್ಮಿಡಿಯೇಟಾಗಿ ಬರೋ ಅಂಥ ಕೆಲಸ ಆಗಬೇಕು. ಬಾಲ್ಕನಿಯಲ್ಲಿ ಇನ್ನೂ ಚೇರ್ಸ್ ಇದ್ದರೆ ಇಲ್ಲಿಗೆ ನಮಗೆ ವ್ಯೂ ಕಾಣೋದಿಲ್ಲ, ಎಷ್ಟು ಚೇರ್ಸ್ ಖಾಲಿ ಇದೆ ಎಷ್ಟಿಲ್ಲ ಅಂತ. ಅಲ್ಲೆಲ್ಲ ಕೂಡ ಫುಲ್ ಮಾಡೋ ಅಂಥ ಕೆಲಸ ಮಾಡಿರಿ. ಆಮೇಲೆ ಎಲ್ಲ ವಾಲಂಟಿಯರ್ಸು ಟೆಕ್ನಿಕಲಲ್ಲಿ ಮೇಲೆ ಆ LED ಟಿವಿಗಳು ಎಲ್ಲ ಕಡೆ ಸೌಂಡು ಮತ್ತು ಲೈವ್ ಇರೋ ಅಂಥದ್ದು ಕೂಡ ಗಮನಿಸ್ತಾ ಹೋಗ್ಬೇಕು. ಈ ಕಡೆ ಜೆಂಟ್ಸ್ಗೆ ಶೌಚಾಲಯ ಇದೆ, ನೀವು ನನ್ನ ಎಡಗಡೆ ಅಂದರೆ ನಿಮಗೆ ಬಲಗಡೆ ಜೆಂಟ್ಸ್ ಯೂಸ್ ಮಾಡ್ಬೋದು. ಲೇಡೀಸ್ಗೆ ಆ ಕಡೆ ಶೌಚಾಲಯ ಇದೆ. ಆಮೇಲೆ ಅಲ್ಲಿ ಲೇಡೀಸ್ಗೊಂದು ಫ್ರೆಶ್ ರೂಮ್ ಇದೆ, ಯಾರಾದರೂ ಬೇಕಾದರೂ ಕೂಡ ಈ ಡೋರ್. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.